ಹಾಯ್ ಹಲೋ ನಮಸ್ತೆ. ಸರೋಸ್ ಕಿಚನ್ಗೆ ಸ್ವಾಗತ ಮಾಡುತ್ತಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಸಿಂಪಲ್ ಈಸಿ ರೆಸಿಪಿ ನೋಡೋಕ್ಕೂ ತುಂಬ ಸಿಂಪಲ್ ಆಗಿದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಆಗಿದೆ. ನೋಡಿ, ಆಲೂಗಡ್ಡೆನ ಪೀಲ್ ಮಾಡಿ ಈ ಥರ ತೊಳೆದು ಈ ಥರ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೇವೆ. ದೊಡ್ಡ ಥರದ ಆಲೂಗಡ್ಡೆ ತೊಗೊಳ್ಬೇಕು. ಈ ಥರ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ತಾ ಇರಬೇಕು. ರೋಸ್ಟ್ ಆಗ್ತಾ ಸ್ವಲ್ಪ ಇದಕ್ಕೆ ಉಪ್ಪು, ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಮತ್ತು ಒಂಚೂರು ಅರಿಶಿಣ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಇದು ಈ ಥರ ಬೇಯ್ತಾ ಇದ್ದ ಹಾಗೆ ಇದಕ್ಕೆ ನಾವೀಗ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈಗ ನೋಡಿ, ಇದು ಮುಕ್ಕಾಲು ಬೆಂದಿದೆ. ಈಗ ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡ್ಕೊಂಡಿದ್ದೇವೆ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಲಂಚ್ ಬಾಕ್ಸಿಗೆಲ್ಲ ಅನ್ನದ ಜೊತೆ, ಮಧ್ಯಾಹ್ನದ ಸಾಂಬಾರ್ದು ಜೊತೆಗೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಫ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹೀಗೆ ನಾವೀಗ ನೀರು ಚೂರು ಹಾಕಬಾರ್ದು, ಸ್ವಲ್ಪ ಆಯಿಲ್ ಜಾಸ್ತಿ ಬೇಕು ಪೊಟೆಟೊ ರೋಸ್ಟ್ ಹಾಕೋದಕ್ಕೆ. ನೀರು ಚೂರು ಬೇಡ, ಒಂಚೂರು ಕೂಡ ನೀರು ಆ್ಯಡ್ ಮಾಡೋದು ಬೇಡ. ಇದನ್ನು ಒಂದು 5 ನಿಮಿಷ 10 ನಿಮಿಷಗಳ ಕಾಲ ಮುಚ್ಚಿಟ್ರೆ ನೋಡಿ ಈ ಥರ ರೋಸ್ಟ್ ಆಯಿತು. ಇದೀಗ ರೆಡಿಯಾಗಿದೆ. ಕ್ಯಾಪ್ಸಿಕಮ್ ಮುಕ್ಕಾಲು ಬೆಂದರೆ ಸಾಕು, ಫುಲ್ಲು ಬೇಯಬೇಕು ಅಂತೇನಿಲ್ಲ. ಫುಲ್ಲಾಗೆ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಗೆ. ನೋಡಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.